ಈಗ ಅವರು ಏನ್ ಹೇಳ್ತಾ ಇದಾರೆ, ಇದು ಬೆಲೆ ಏರಿಕೆ ಆಗಿರೋಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರೋಂಥ ಒಂದು ಸನ್ನಿವೇಶಕ್ಕೆ ಉಲ್ಬಣ ಆಗಿರೋಂಥದ್ದು. ಸೊ ಇದರಲ್ಲಿ ನಮ್ಮ ಆಡಳಿತದಿಂದ ಯಾವುದೇ ರೀತಿ ಲೋಪದೋಷ ಆಗಿರ್ಬೋದು, ನಮ್ಮ ನೀತಿಗಳಲ್ಲಿ ನಮ್ಮ ಕಾನೂನುಗಳಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಆ ದೃಷ್ಟಿಯಿಂದ ಸರಳ ಜೀವನ ನಡೆಸೋದಕ್ಕೆ ಕರೆ ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿರವರು. ಆ ನಿಟ್ಟಿನಲ್ಲಿ ಈಗ ಅದನ್ನ ಇವರು ಕಾಂಗ್ರೆಸ್ ವಕ್ತಾರರು ಸಹ ನೆನಪು ಮಾಡ್ಕೋಬೇಕು. 1990-91 ಸಂದರ್ಭದಲ್ಲಿ ಏನು ಆರ್ಥಿಕ ಮುಗ್ಗಟ್ಟಿಗೆ ಸಿಲ್ಕಂತ ಸಂದರ್ಭದಲ್ಲಿ, ಅಂದ್ರೆ ಏನು ಅವಾಗ ಸೌದಿ ಅರೇಬಿಯಾ ಮತ್ತೆ ಇರಾನ್ ಎಲ್ಲ ಏನು ಯುದ್ಧ ನಡೀತಾ ಇತ್ತು ಮಧ್ಯಪ್ರಾಚ್ಯ ದೇಶಗಳ ಮಧ್ಯೆ, ಆ ಸಂದರ್ಭದಲ್ಲಿ ಅವಾಗಲೂ ಸಹ ಸ್ವದೇಶಿ ಮೂವ್ಮೆಂಟ್ ಇತ್ತು. ನಮಗೆ LPG ಅಂದ್ರೆ ಜಾಸ್ತಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಇರಲಿಲ್ಲ. ಅವಾಗಲೇ ಅವರು LPG ಅಂತ ತಂದಿದ್ದು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಅದ್ರ ಮುಖಾಂತರ ಸಾಕಷ್ಟು ಬೇರೆ ಬೇರೆ ಹೂಡಿಕೆ ಆಯಿತು. ಹೂಡಿಕೆ ಆಗಿದ್ರಿಂದ ನಮ್ಮ ಒಂದು ರೂಪಾಯಿ ಮೌಲ್ಯನೂ ಸಹ ಹೆಚ್ಚಿಗೆ ಆಯಿತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇದು ಒಂದು ಬೆಳವಣಿಗೆ. ಇವತ್ತು 2014 ಮುಂಚೆ ಇದ್ದಂತ ಇದೇ UPA ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕವಾದಂತಹ ಎಕಾನಮಿ ಏನಿದೆ 2.04 ಟ್ರಿಲಿಯನ್ ಇತ್ತು. ಇವತ್ತು ಎಷ್ಟಿದೆ ಗೊತ್ತಾ? ಇಡೀ ಪ್ರಪಂಚದಲ್ಲಿ ಭಾರತ ಇವತ್ತು 4ನೇದೋ 5ನೇದೋ ಇದೆ. ಅಂದ್ರೆ 5 ಟ್ರಿಲಿಯನ್ ಎಕಾನಮಿ ನಮ್ಮ ದೇಶ. ಅಷ್ಟೊಂದು ದೊಡ್ಡ ಒಂದು GDP ಇರೋಂತ ದೇಶ ಇವತ್ತು. ಸೊ ಇಲ್ಲಿ ಏನು ಈಗ ಏನು ಯುದ್ಧಕ್ಕಿಂತ ಮುಂಚೆ 90 ರೂಪಾಯಿ ಇತ್ತು, ಈಗ 90 ರೂಪಾಯಿ ಅಪಮೌಲ್ಯಗಳ ಇದೆಲ್ಲ ವ್ಯತ್ಯಾಸ 96ಕ್ಕೆ ಹೋಗಿದೆ. ಸೊ ಇದು ಒಂದು ಆಯಿಲ್ ರೇಟ್ ಇದೆಯಲ್ಲ, ಕಚ್ಚಾ ತೈಲದ ಮೇಲೆ ನಮ್ದು ಯಾವುದೇ ರೀತಿ ನಿಯಂತ್ರಣ ಇಲ್ಲ. 90%. ಅದಕ್ಕೋಸ್ಕರನೇ ಈಗ ಕರೆ ಕೊಟ್ಟದ್ದು ಆದಷ್ಟು ನೀವು ರಿನ್ಯೂಯಬಲ್ ಎನರ್ಜೀಸ್ ನ ಯೂಸ್ ಮಾಡಿ ಅಂತೇಳಿ. ಇಂಧನ ಏನು ನವೀಕರಿಸಬಹುದಂತ ಇಂಧನಗಳು, ಫಾರ್ ಎಕ್ಸಾಂಪಲ್ ಇವಿ ಆಗಿರ್ಬೋದು, ಅಥವಾ ಸೋಲಾರ್ ಆಗಿರ್ಬೋದು, ಅಥವಾ ಬಯೋಗ್ಯಾಸ್ ಆಗಿರ್ಬೋದು, ಈ ರೀತಿ ಆದಷ್ಟು ಸರಳವಾಗಿ ನಮ್ಮಲ್ಲಿ, ಅಂದ್ರೆ ಜಾಸ್ತಿ ಬೇರೆ ದೇಶಗಳ ಮೇಲೆ ಅವಲಂಬಿತಗೊಳ್ದಲೇನೆ ನಮ್ಮಲ್ಲೇ ಉತ್ಪಾದನೆ ಮಾಡ್ಕೊಂಡು, ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಮಾಡ್ಕೊಂಡ್ರೆ ನಮಗೆ ಖರ್ಚು ವೆಚ್ಚಗಳು, ಸಾಗಾಟದ ಖರ್ಚು ವೆಚ್ಚಗಳು ಸಹ ಕಡಿಮೆ ಆಗುತ್ತೆ. ಆದ್ರೆ ಕಷ್ಟ ಬಂದಾಗಲೇ ನಮ್ಗೆ ಇನ್ನೊಂದು ಏನಾದ್ರೂ ಒಂದು ಮಾಡ್ಬೋದು ಅನ್ನೋದಕ್ಕೆ ಒಂದು ನಮಗೆ ಆವಿಷ್ಕಾರಗಳು ಸಾಕಷ್ಟು ಹೊರಹೊಮ್ಮತ್ತೆ. ಈಗ ಕಷ್ಟದ ಕಾಲ. ಈ ಸಂದರ್ಭದಲ್ಲಿ ನಾವು ಇನ್ನೂ ಸಹ ಏನಾದ್ರೂ ಒಂದು ಹೆಚ್ಚಿನ ರೀತಿ ನಾವು ಆವಿಷ್ಕಾರ ಪಡ್ಕೊಂಡು ಈ ರೀತಿ ನಾವು ಕಚ್ಚಾ ತೈಲ, ಡೀಸೆಲ್ ಮತ್ತೆ ಪೆಟ್ರೋಲ್ ಮೇಲೆ ಅವಲಂಬಿತರಾಗ್ದಲೆ ಆದಷ್ಟು ನಾವು ರಿನ್ಯೂವಬಲ್ ಎನರ್ಜೀಸ್ ಪೆಟ್ರೋಲ್ ಡೀಸೆಲ್ ಇಂದ ಈ ಯುದ್ಧದ ಪರಿಣಾಮ ಕೇಂದ್ರದಿಂದ ತೆಗೆದುಕೊಂಡಿರುವ ಒಂದಷ್ಟು ನಿರ್ಧಾರ ಆಯ್ತು. ಇದು ಬಿಟ್ಟು ಬೇರೆ ಬೇರೆ ವಸ್ತುಗಳು ರಾಜ್ಯ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇರುವಂತಹ ಒಂದಷ್ಟು ವಸ್ತುಗಳಾಗಿರ್ಲಿ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಈಗ ಮೆಟ್ರೋ ವಿಚಾರದಲ್ಲಿ ಜಟಾಪಟಿಗಳು ನಡೀತಾನೆ ಇದೆ. ಯಾರ್ದು ಬೆಲೆ ಕಡಿಮೆ ಮಾಡೋದು? ಈಗ ನಿಮ್ ಬಿಜೆಪಿ ಸರ್ಕಾರ ಇದ್ದಾಗ ನಾನು ಆಗ್ಲೇ ಹೇಳಿದೆ, ಅವರು 100% ಜಾಸ್ತಿ ಮಾಡಿದ್ದಾರೆ. ನಮ್ಮ ಸರ್ಕಾರ 2023 ಇದ್ದಕ್ಕಿಂತ ಮುಂಚೆ ಇದ್ದಂತದ ಮೇಲೆ 100%, 120% ಏನೋ ಜಾಸ್ತಿ ಮಾಡಿದ್ದಾರೆ ಮೆಟ್ರೋ ರೇಟು. ಲಿಕ್ಕರ್ ರೇಟ್ ಅವ್ರು ಹೇಳ್ತಿದ್ದಾರೆ ನಮ್ಮ ರೇಟ್ ಗ್ಯಾರಂಟಿ ಭಾಗದಲ್ಲಿ ಒಂದು ಗೃಹಿಣಿಗೆ 2000 ರೂಪಾಯಿ ಕೊಡ್ತೀವಿ ಅಂತ ಒಂದು ಶ್ರಮಿಕ ಕಾರ್ಮಿಕರಿಗೆ ಯಾರೇ ಆದ್ರೂ ಅವ್ರ ಶ್ರಮ ವಹಿಸಿ ಸಂಜೆ ಆಗ್ತದೆ ಒಂದ್ ಸ್ವಲ್ಪ ಏನಾದ್ರು ತಗೋಬೇಕು ಅಂತ ಅನ್ಸುತ್ತೆ. ಈಗ ಮೆಟ್ರೋ ಜಾಸ್ತಿ ನೋಡಿ ಇವರ ಮನಸ್ಥಿತಿ ಹೇಗಿದೆ ಅಲ್ಲ. ದಿನಸಿ ಅಕ್ಕಿ, ಜೋಳ, ಗೋಧಿ, ಬಿಸ್ಕೆಟ್, ಮಕ್ಕಳು ಬರೆಯೋ ಪೆನ್ಸಿಲ್ ಮೇಲೆ ಇವರು GST ಹಾಕಿ ಟ್ಯಾಕ್ಸ್ ಹಾಕೋದ್ರ ಬಗ್ಗೆ ಚಿಂತೆ ಇಲ್ಲ. ರಾತ್ರಿ ಸಂಜೆ ಆದ್ರೆ ಯಾರಾದ್ರೂ ಅಂತಂದ್ರೆ ಮೆಸ್ಕಾಮ್ ಎಲ್ಲಾದ್ರೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಡಬಲ್ ಮಾಡಿದ್ದಾರೆ ಇವತ್ತು ಒಂದು ಯೂನಿಟ್ಗೆ. ಇವ್ರ ಸರ್ಕಾರ ಬಂದಾದ್ಮೇಲೆ ನೋಡಿ ಇದು ಪರಿಸ್ಥಿತಿ, ಕೇಂದ್ರ ಸರ್ಕಾರದ ಪರಿಸ್ಥಿತಿ ಉಲ್ಬಣ ಆಗಿರೋಂಥದ್ದು ಈಗ ಇತ್ತೀಚೆಗೆ 3-4 ತಿಂಗಳ ಮೇಲೆ. ಆಮೇಲೆ ಯಾವುದೇ ರೀತಿ ಬೆಲೆ ಏರಿಕೆ ನಾವು ಡೈರೆಕ್ಟ್ ಆಗಿ ಮಾಡೋದಕ್ಕೆ ಬರಲ್ಲ, ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡೋದಕ್ಕೆ ಬರಲ್ಲ. ಅತಿ ಹೆಚ್ಚು ಏನಾದ್ರೂ ಬೆಲೆ ಏರಿಕೆ ಆಗಿದೆ ಅಂತಂದ್ರೆ ರಾಜ್ಯ ಕಾಂಗ್ರೆಸ್ ಮೂಲಕ ಆಗಿರೋಂಥದ್ದು. ಏನೇ ಆದ್ರೂ ಸರ್, ಜನಸಾಮಾನ್ಯರು ಕೇಳೋದು ಒಂದೇ ಪ್ರಶ್ನೆ, GDP-ನಾದ್ರೂ ಏನಾದ್ರೂ ಇಳಿಕೆ ಆಗ್ಲಿ ಅಥವಾ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ತುಂಬಾ ಜಾಸ್ತಿ ಆಗ್ತಾ ಇದೆ ಅನ್ನೋದಾಗ್ಲಿ, ಅದು ಯಾವುದು ಬೇಡ. ಒಬ್ಬ ಬಡ ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೆ ಬೇಕಾಗಿರೋದು, ನನಗ್ ಬೇಕು ಅಂತಿರೋದು ದಿನನಿತ್ಯ ವಸ್ತುಗಳಾಗಿರ್ಲಿ, ಆಹಾರ ಧಾನ್ಯಗಳಾಗಿರ್ಲಿ, ತರಕಾರಿ ಆಗಿರ್ಲಿ, ಅಟ್ಲೀಸ್ಟ್ ಕೈಗೆಟುಕೋ ಬೆಲೆಯಲ್ಲಿ ಇರಬೇಕು. ನಾನು ದುಡಿತಾ ಇರೋದು 100 ರೂಪಾಯಿ. 100 ರೂಪಾಯಿಲಿ ಹಿಂದೆ ನೆನಪಿದ್ದಂಗೆ 50 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ. ಇವಾಗ ಬೆಲೆ ಏರಿಕೆಯಿಂದ ದುಡಿತಾ ಇರೋದು 100 ರೂಪಾಯಿನೇ, ಖರ್ಚಾಗ್ತಿರೋದು 80, ಉಳ್ಕೊಂಡಿದ್ದು 20 ರೂಪಾಯಿ ಅಷ್ಟೇ. ಅದರಲ್ಲಿ ನಾನು ಹೊಟ್ಟೆ ತುಂಬಿಸ್ಕೋಬೇಕು, ನನ್ನ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕು, ಅವ್ರ ಎಜುಕೇಶನ್ ನೋಡಬೇಕು, ನನ್ನ ಹೆಂಡತಿ ಹೊಟ್ಟೆ ತುಂಬಿಸ್ಬೇಕು. ಹಿಂಗೆಲ್ಲ ಮಾಡೋದು ಹೆಂಗೆ ನಿಭಾಯಿಸೋದು ಅಂತ ನಾನು ಕೇಳೋದು ಒಂದೇ ಪ್ರಶ್ನೆ. ಇಬ್ಬರು, ಎರಡು ಕೇಂದ್ರಕ್ಕೂ ಆಗಲಿ ರಾಜ್ಯಕ್ಕೂ ಆಗಲಿ, ದುಡಿಯೋ ಕೈಗಳಿಗೆ ನೀವು ಕೆಲಸ ಕೊಟ್ಟಿದ್ದೀರಾ? ಹಣ ಉಳಿಸೋ ಮಟ್ಟಿಗೆ, ಅಥವಾ ನನ್ನ ಕೈಯಲ್ಲಿ ಹಣ ಉಳ್ಕೋಬೇಕು ಆ ಮಟ್ಟದಲ್ಲಿ ಅಟ್ಲೀಸ್ಟ್ ಈ ಒಳ ಹರಿವು ಹೆಚ್ಚಾದರೆ ಹೊರ ಹರಿವು ಆಗೋದ್ರಲ್ಲಿ ಏನು ತೊಂದರೆ ಆಗಲ್ಲ.
ನನ್ಗೆ ದುಡಿಯೋದ್ರಲ್ಲಿ 200 ರೂಪಾಯಿ ಸಿಕ್ಕಿದ್ರೆ 80 ರೂಪಾಯಿ ಖರ್ಚು ಮಾಡಕ್ಕೆ ನಾನು ಹಿಂದೆ ಮುಂದೆ ನೋಡಲ್ಲ. ದುಡಿಯೋದೇ 100 ರೂಪಾಯಿ ಅಂದಾಗ ಇದ್ದಿದ್ದು 50 ರೂಪಾಯಿ ಖರ್ಚಲ್ಲಿ 80 ರೂಪಾಯಿ ಆಯಿತು ಅಂತಂದ್ರೆ ಎಲ್ಲೋಗೋಣ ನಾವು? ಈಗ ನಿಮಗೆ ಕೇಂದ್ರ ಸರ್ಕಾರಕ್ಕೆ ನೀವು ಕೆಲಸದ ಗ್ಯಾರಂಟಿನೂ ಕೊಟ್ಟಿದ್ರಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ, ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಕಾರ್ಮಿಕ ಸಚಿವರು ಮನ್ಸುಖ್ ಮಾಂಡವಿಯವರು ಸಹ ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಹೇಳ್ತೀನಿ ಕೇಳಿ, ನೇರವಾಗಿ ಉದ್ಯೋಗಗಳ ಸೃಷ್ಟಿ ಇದೆಯಲ್ಲ, ಕೇವಲ ನಾವು 1-2% ಮಾತ್ರ ನಾವು ಸರ್ಕಾರಿ ನೌಕರುಗಳ ಉದ್ಯೋಗ ಸೃಷ್ಟಿ ಆಗತ್ತೆ. ಇವತ್ತು ರಾಜ್ಯ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಕೇಂದ್ರ ಸರ್ಕಾರ 98% ಉದ್ಯೋಗ ಸೃಷ್ಟಿ ಆಗ್ಬೇಕು ಅನ್ನೋದೇ ಅದು ಪ್ರೈವೇಟ್ ಸೆಕ್ಟರ್ ಅಲ್ಲೇ ಆಗಂತದ್ದು. ಆ ಪ್ರೈವೇಟ್ ಸೆಕ್ಟರ್ ಯಾವ ರೀತಿ ನಾವು ಉತ್ತೇಜನ ಮತ್ತೆ ಪ್ರೋತ್ಸಾಹ ವರ್ಗಕ್ಕೆ ಕೊಟ್ಟಿದೀವಿ ಅಂತಂದ್ರೆ ಇವತ್ತು MSME ಆಗಿರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಆಗಿರ್ಬೋದು, ಕ್ಲಸ್ಟರ್ಗಳನ್ನ ನಾವು ಮಾಡಿ ನಮ್ಮ ಸರ್ಕಾರದಲ್ಲಾಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಗ್ರೋತ್ 3.1% ಹೆಚ್ಚು ಮುದ್ರಾ ಅಂತ ಹೇಳಿ ನೋಡಿ. ಇವತ್ತು ಯಾವುದೇ ರೀತಿ ಇವತ್ತು ನಾವು ಎಲ್ಲರಿಗೂ ಸಹ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಯಾವುದೇ ರೀತಿ ವ್ಯವಹಾರ ಮಾಡಬೇಕು, ಒಂದು ಉದ್ಯೋಗ ಸ್ಥಾಪನೆ ಮಾಡಬೇಕು, ಉದ್ಯಮಿ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಉತ್ತೇಜನ ಮತ್ತೆ ಪ್ರೋತ್ಸಾಹ ಕೊಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಲಕ್ಷಾಂತರ ಜನಕ್ಕೆ ನಾವು ಈ ರೀತಿ ಉತ್ತೇಜನ ಮಾಡಿ ಸಾಕಷ್ಟು ಅವರಿಗೆ ಆರ್ಥಿಕ ಒಂದು ಏನು ಇದು ಮಟ್ಟ ಇತ್ತಲ್ಲ ಅದು ಮೇಲೆ ಏರ್ಸಿರೋಂಥದ್ದಿವೆ. ಸರ್ ಒಂದ್ ಸೆಕೆಂಡ್ ಸರ್, ಈಗ ನೀವು ದೊಡ್ಡ ದೊಡ್ಡ ಕಂಪನಿಗಳಿಗೆ ಇಲ್ಲಿ ಬಂದು ಹೂಡಿಕೆ ಮಾಡಿ ಇಲ್ಲೊಂದು ಕಂಪನಿ ಸ್ಥಾಪನೆ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಿದಿರಿ ಅಂತ ಆಯ್ತಾ. ಫಾರ್ ಎಕ್ಸಾಂಪಲ್ ಒಂದು ಕರ್ನಾಟಕದಲ್ಲಿ ಒಂದು ಕಂಪನಿ ಆಯ್ತು, IT ಕಂಪನಿನೋ ಅಥವಾ ಇನ್ನೊಂದು ಯಾವುದೋ ಒಂದು ಫಾರಿನ್ ಕಂಪನಿ ಆಯ್ತು, ಲೋಕಲ್ ಹೆಡ್ಸ್ ಕೆಲಸ ಸಿಗಲ್ಲ ಸರ್. ಕನ್ನಡದವ್ರಿಗೆ ಎಲ್ಲಿ ಸಿಗುತ್ತೆ ಈಗ ಕೆಲಸ? ಈಗ ಮೊನ್ನೆ ಯಾವುದೋ ಒಂದು ಪ್ರತಿಷ್ಠಿತ ಕಂಪನಿ ಬಂದಿತ್ತು, ಕನ್ನಡದವ್ರನ್ನ ಎಷ್ಟು ಜನ ತಗೊಂಡ್ರು? ಅದೇ ನಮ್ಮ ನೋಡಿ ಇದು ಉದ್ಯೋಗದ ಬಗ್ಗೆ ನಾವು ಮಾತಾಡ್ತಾ ಇದೀವಲ್ಲ, ಈ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಅವರ ಸರ್ಕಾರ 2023 ಇಲ್ಲಿ ತನಕ ಇವತ್ತು 2,85,000 ಇವತ್ತು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ಇವತ್ತು ಅಕ್ಸಾದವರು ಹೋರಾಟ ಮಾಡ್ತಾರೆ ಕಾಂತರಾಜು ಅವರ ನೇತೃತ್ವದಲ್ಲಿ. ಮತ್ತೆ ವಿವಿಧ ನಿಗಮಗಳು ಸೇರಿಸಿ 4 ಲಕ್ಷ ಚಿಲ್ಲರೆ ಕೆಲಸಗಳು ಖಾಲಿ ಇದೆ. ಕೇವಲ 3 ವರ್ಷದಿಂದ ಇವರು 3,500 ಮಾತ್ರ ನೇಮಕಾತಿ ಮಾಡಿದ್ದಾರೆ. ಇನ್ನೂ ಸಹ ಲಕ್ಷಾಂತರ ಕೆಲಸಗಳು ಇನ್ವೆಸ್ಟ್ಮೆಂಟ್ ಇವತ್ತು ಸಾಕಷ್ಟು ಜಾಗತಿಕ ಕಂಪನಿಗಳು ಇವತ್ತು 30 ಲಕ್ಷ ಹೂಡಿಕೆ ಇವರ ಒಂದು ನೀತಿಗಳು, ಇವರ ಒಂದು ಕಾನೂನುಗಳು ಬೇಜವಾಬ್ದಾರಿ ಆಡಳಿತದಿಂದ ಆಂಧ್ರಪ್ರದೇಶದಲ್ಲಿ ಇವತ್ತು ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಆ ರೀತಿ ಹಲವಾರು ಕಂಪನಿಗಳು ಈ ರಾಜ್ಯ ಬಿಟ್ಟು ಹೋಗಿದ್ದಾವೆ. ಮಾತು ಹೇಳ್ಬಿಡ್ತೀನಿ ಸರಳವಾಗಿ, ನನ್ನ ರಾಜ್ಯದ ಜನಕ್ಕೆ ಅಥವಾ ನನ್ನ ದೇಶದ ಜನಕ್ಕೆ ಇವರೇನೋ ಇದು ಹೇಳಿದ್ರಲ್ಲ GDP ಡಾಲರ್, ಇದು ಅರ್ಥ ಆಗುವಂತ ಜನ ಬೇರೆ. ಅದನ್ನೇ ಹೇಳಿದ್ ನಾನು, ಜನಸಾಮಾನ್ಯರಿಗೆ ಅರ್ಥ ಆಗೋದು ಊಟ, ಬಟ್ಟೆ, ಅಷ್ಟೇ, ವಿದ್ಯೆ. ಅದನ್ನ ಕೇಳ ದೇಶಕ್ಕೆ ಹೇಳ್ತಾ ಇದ್ದೀನಿ, ನನ್ನ ರಾಜ್ಯಕ್ಕೆ ಹೇಳ್ತಾ ಇಲ್ಲ. ಅದು ಅಕ್ಕಿನ ಅಕ್ಕಿ 5 kg ನಾವು ಕೊಡ್ತಾ ಇದೀವಿ. ನೀವಿಂತ ಅದ್ವಾಂತ ಕೆಲಸ ಮಾಡ್ತೀರಾ ಅಂತ ಹೇಳಿ ಈ ಬಡವರ ಹೊಟ್ಟೆ ಮೇಲೆ ಹೊಡಿತೀರಾ ಅಂತ ಹೇಳಿ ನಮ್ಮ ಸರ್ಕಾರ ಇಂದಿರಾ ಕ್ಯಾಂಟೀನ್ ಅನ್ನ ತೆಗೆದು 5 ರೂಪಾಯಿ 10 ರೂಪಾಯಿ ಅವ್ರಿಗೆ ಊಟ ಕೊಡ್ತಿದೀವ್ರಿ. ಹೆಮ್ಮೆ ಪಡಿ. 5 ರೂಪಾಯಿ ಪ್ರಣಾಳಿಕೆಯಲ್ಲಿ ಹಾಕೊಂಡ್ರು ಸರ್ಕಾರದಿಂದ ನಮ್ದು 15 kg ಕೊಡ್ತಾರೆ. ಇವರು 5 kg ದುಡ್ಡು ಹಾಕ್ತಾ ಇದಾರೆ. 5 kg ಕೊಡ್ತಿದ್ದೀರಾ ಅಂತ ಕೇಳ್ತೀವಿ. 5 kg ಮಿಕ್ಕಿದ್ದಕ್ಕೆ ದುಡ್ಡು ಹಾಕ್ತಾ ಇದೀವಿ ಅವ್ರ ಅಕೌಂಟ್ಗೆ. ಅಲ್ಲ ಹೇಳಿದ್ದು 10 kg ಅಕ್ಕಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ. ನಾವಾದ್ರೂ ಅಟ್ಲೀಸ್ಟ್ ಕೊಡ್ತಾ ಇದ್ದೀವಿ. ಇವ್ರು ಏನಿಲ್ಲ ಬರೀ ಬೊಗಳೆ ಬಿಡ್ತಾವ್ರೆ. ಇದ್ರ ಬಗ್ಗೆ ಒಂದ್ ನಿಮಿಷ ಇವ್ರು ಹೇಳಿದ್ರಲ್ಲ ಮಾಡಿದೀವಿ ಅಂತ ಹೇಳಬಾರ್ದು. ಹೌದು, ನಾವು ಕೊಡ್ತಾ ಇರೋದು ಸರ್. ನಾವಾದ್ರೂ ಕೊಡ್ತಿದೀವಿ ನಾನಲ್ಲ. ನಾನ್ ಯಾವ್ದು ದೊಡ್ಡ ಲೆಕ್ಕ ಸರ್. ನಾನು ಅಂದ್ರೆ ಆ ಪಕ್ಷವನ್ನ ಪರವಾಗಿ ಮಾತಾಡಕ್ ಬಂದಿದ್ದೀನಿ. ನಾನು ನನ್ನ ಹೇಳಿದ್ದು ಅಂದ್ರೆ ಆಯ್ತು, ಬಾಯ್ ತಪ್ಪ ಬಂದಿರುತ್ತೆ. ನನ್ನ ಸರ್ಕಾರ ಕೊಡ್ತಾ ಇದೆ ಸರ್. ನೀವ್ ಮಾಡಿದ್ದೇನ್ ಸರ್? ನೀವು ಎಲ್ಲಿ ಸರ್? ನೀವ್ ಹೇಳಿದ್ರಲ್ಲ ಸರ್ 2 ಕೋಟಿ. ನೀವ್ ಹೇಳಿದ್ರಿ 4 ಲಕ್ಷ ಉದ್ಯೋಗ ಖಾಲಿ ಇದೆ, ಒಪ್ಕೊಂಡ್ಬಿಡೋಣ. 3.5 ಲಕ್ಷ ಮಾತ್ರ ಕೊಟ್ಟಿದ್ದೀರಿ. ಓಕೆ, 3,000 ಆಯ್ತು.
ನಿಮ್ಮದು ಎಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಎಲ್ಲಿ? ಸರ್, 17 ಆಮೇಲೆ ಕೋಟಿ ಇನ್ನೊಂದು ಹೇಳಿದ್ರೆ ಓಕೆ ಉದ್ಯೋಗ, ಸರ್ಕಾರಿ ಉದ್ಯೋಗ ಕ್ರಿಯೇಟ್ ಆಗೋದು 2%, ಮಿಕ್ಕಿ 98% ಬೇರೆ ಬೇರೆ ಅದನ್ನ ಅವರು ಕರೆಕ್ಟ್ ಆಗಿ ಹೇಳಿಲ್ಲ. ಅದೇನ್ ಹೇಳಿದ್ರು, ಪ್ರೈವೇಟ್ ಸೆಕ್ಟರ್. Okay. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರಿ ಸ್ವಾಮ್ಯದಲ್ಲಿ ನಡೆಯುವಂತ ಬೇರೆ ಬೇರೆ ಇಲಾಖೆ ಯಾವುದೇನೇ ಆಗಿರ್ಲಿ, ರೈಲ್ವೆ ಇಂದ ಹಿಡಿದು ಎಕ್ಸಾಮ್ಗಳಲ್ಲಿ ಕನ್ನಡಿಗರಿಗೆ ನೀವೇನಾದ್ರೂ ರಿಸರ್ವೇಶನ್ಸ್ ಅಂತ ಮಾಡಿದ್ದೀರಾ? ಕೊಡೋದಿಲ್ಲ. ಎಲ್ಲವೂ ಕೂಡ ಉತ್ತರ ಭಾರತದವರು ಬಂದು ಸರ್ಕಾರದಿಂದ ಕೊಡ್ತಾರೆ. ಏನಾದ್ರು ಕ್ರಮ ತಗೋಬೋದಲ್ಲ ರಾಜ್ಯ ಸರ್ಕಾರದಿಂದ? ರಾಜ್ಯ ಸರ್ಕಾರಕ್ಕೆ ಏನ್ ಹಕ್ಕಿದೆ ಹೇಳಿ? ಕೇಂದ್ರ ಸರ್ಕಾರದ ಎಕ್ಸಾಮ್ ಅದು ಪರೀಕ್ಷೆ. Okay. ನೀಟ್ ಪರೀಕ್ಷೆಯಲ್ಲೇ ನೀವು 3 ಸಾರಿ ನೀವು ಹೌದು. ಪೇಪರ್ ಲೀಕ್ ಮಾಡಿದಿರಿ. ಹೌದು. 2014ರಲ್ಲಿ ನಿಮಗೆ ಹುಷಾರಾಗಕ್ಕಾಗ್ಲಿಲ್ಲ. Okay. 2024ರಲ್ಲಿ ನಮ್ಮಲ್ಲಿ ಒಂದು ಅನುವಾದ ಮಾಡಬೇಕಾಗುತ್ತೆ. ಇಂಗ್ಲಿಷ್ ಇಂದ ಕನ್ನಡ, ಕನ್ನಡ ಒಂದೇ ರೂಪ ಜನ ಇವತ್ತು ಆಯ್ಕೆ ಆಗ್ತಾರೆ. ಒಂದು ಪಬ್ಲಿಕ್ ಕಾಲರ್ ಇದ್ದಾರೆ, ಜನ ಮಾತಾಡ್ತಾರೆ ಒಂದ್ಸಲ. ಯಾಕಂದ್ರೆ ಈ ದಿನ ಬಳಕೆ ವಸ್ತುಗಳಿಂದ ಅವರೇ ಕಂಗೆಟ್ಟಿರೋದು, ಅವರ ಅಭಿಪ್ರಾಯನೂ ಕೂಡ ತಿಳ್ಕೊಬೇಕಾಗುತ್ತೆ. ಒಬ್ರು ಕಾಲರ್ ರೆಡಿ ಇದ್ದಾರೆ ಪಾಂಡುಪುರದಿಂದ. ನಮಸ್ಕಾರ ಸರ್. ನಮಸ್ಕಾರ. ಸರ್, ನಿಮ್ಮ ಹೆಸರು ಸರ್? ಕೆನಾಡಿಂದ ದಿನೇಶ್ ಬಿ, ಕೆನಾಡಿಂದ ಸರ್. ದಿನೇಶ್ ಅವರೇ ಹೇಳಿ. ದಿನೇಶ್ ಅವರೇ, ಈಗ ತರಕಾರಿ, ಸೊಪ್ಪು, ಹಣ್ಣು, ಪೆಟ್ರೋಲು, ಡೀಸೆಲ್ಲು, ಬಸ್ ಟಿಕೆಟ್ ದರ, ಮೆಟ್ರೋ ದರ ಹೆಂಗೆ ಹೊರಗಡೆ ಕಾಲಿಟ್ರೆ ದುಡಿಯೋ 100 ರೂಪಾಯಿಯಲ್ಲಿ 80 ರೂಪಾಯಿ ಹಿಂಗೆ ಖರ್ಚಾಗೋಯ್ತು ಅಂತಂದ್ರೆ ನಾವು ಹೆಂಗೆ ಜೀವನ ಕಳೆಯೋದು ಅಂತ? ಸರ್, ಇದರಿಂದ ಆಗುವಂತ ಏನು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಅಂದ್ರೆ ಇಲ್ಲ. ಇದು ದೇಶದ ಇತ್ಯರ್ಥದಲ್ಲಿ ಆಗುವಂತದ್ದು ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇರುವಂತದ್ದು ಇರಾನ್ ಮೇಲೆ. ಇದು ಪೆಟ್ರೋಲ್ ಮತ್ತೆ ಡೀಸೆಲ್ ಜಾಸ್ತಿ ಆಗ್ತಾ ಇರೋದ್ರಿಂದ ಜನರ ಮೇಲೆ ಹೊಡೆತ ಬೀಳ್ತದೆ, ನಿಜ ಒಪ್ಕೋತೀನಿ. ಇದೇ ಸಾಮಾನ್ಯ ಜನರ ಮೇಲೆ ಹೊಡೆತ ಬಿದ್ದಾಗ ರಾಜ್ಯ ಸರ್ಕಾರ ಸಹ 29 ರೂಪಾಯಿ 95 ಪೈಸೆ ಇದೆ ಬೆಲೆ ರೇಟ್, ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ. ಅದನ್ನ ಕೇಂದ್ರ ಸರ್ಕಾರದಲ್ಲಿ ಇರುವಂತದ್ದು 11 ರೂಪಾಯಿ 90 ಪೈಸೆ. ರಾಜ್ಯ ಸರ್ಕಾರ ಸಹ 10 ರೂಪಾಯಿ ಕಮ್ಮಿ ಮಾಡಬಹುದಾಗಿತ್ತು, ಯಾಕೆ ಮಾಡ್ತಾ ಇಲ್ಲ? ಕೇಳೋ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಯಾಕೆಂದ್ರೆ ಇಲ್ಲ, ಕೇಂದ್ರ ಸರ್ಕಾರ ಮೇಲೆ ಬೂಟ್ ಮಾಡುವಂತ ಕೆಲಸ ಮಾಡುತ್ತೆ. ತರಕಾರಿ ಮತ್ತೆ ಬೆಲೆ ರೇಟ್ ಆಗುವಂತದ್ದು ಜನಸಾಮಾನ್ಯ ಮೇಲೆ, ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಆಗುವಂತ ವ್ಯತ್ಯಾಸಗಳು ಹಾಗೆ ಆಗುತ್ತೆ. ಅರ್ಥಶಾಸ್ತ್ರ ಪ್ರಕಾರ ಹೋದ್ರೆ ಅವು ಬೆಲೆ ಗಗನಕ್ಕೇರುತ್ತೆ. ಅದೇ ರೀತಿ ಆಗುತ್ತೆ, ನಾವು ಕೊಂಡ್ಕೊಳ್ಳುವಂಥದ್ದು, ವಸ್ತು ತಗೊಳ್ಳುವಂಥದ್ದು. ಮೋದಿ ಅವರು ಒಂದು ಕರೆ ಕೊಟ್ಟಿದ್ದಾರೆ, ಹಿತವಾಗಿ ಬಳಸಿ, ಮಿತವಾಗಿ ಬಳಸಿ. ಇವತ್ತೇನು ಫಸ್ಟ್ ಏನ್ ಹೇಳಿಲ್ಲ ಇದನ್ನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲೂ ಹೇಳಿದರೆ, ಇಂದಿರಾ ಗಾಂಧಿ ಸಹ ಹೇಳಿದ್ರೆ, ಮತ್ತೆ ಮನಮೋಹನ್ ಸಿಂಗ್ ಫಿಡಲು ಮಿತವಾಗಿ ಬಳಸುವಂತ ಒಂದು ವ್ಯವಸ್ಥಿತವಾಗಿ ಹೇಳಿದ್ರು. ಅವರು ಸಹ ಹೇಳಿದ್ದಾರೆ, ಇದನ್ನ ಏನು ಹೇಳಿಲ್ಲ ಅಂತ ಯಾರು ಹೇಳಿಲ್ಲ. ಮುಚ್ಚು ಮರೆ ಅಂತ ಇದುವೇ ಇಲ್ಲ. ಯಾಕೆಂದ್ರೆ ಅವ್ರು ಬಾಯಿ ಬಿಡಕ್ಕೆ ಶಕ್ತಿ ಇಲ್ಲ, ಇವ್ರು ಹೇಳೋದಕ್ಕೆ ಶಕ್ತಿ ಇಲ್ಲ, ಅಷ್ಟೇ. ಇವೆರಡು ಕಾರಣದಿಂದ ತರಕಾರಿ ಮತ್ತು ಸೂಪರ್ ರೇಟ್ ಏರಿಕೆಯಾಗಿದೆ. ಏನಿಲ್ಲ, ಸ್ವಲ್ಪ ದಿನಗಳ ಹೊರತಾಗಿರುತ್ತೆ ಅಷ್ಟೇನೆ. ಈಗಾಗಲೇ ಮೋದಿ ಅವರು ನ್ಯೂಜಿಲೆಂಡ್ ನೆದರ್ಲ್ಯಾಂಡ್ ಹೋದಂತದ್ದು ಮಾತುಕತೆ ಒಪ್ಪಂದವನ್ನಾಗಿದೆ. ಅಲ್ಲೂ ಮತ್ತೆ ಬಿಜೆಪಿಗೆ ಹೋದಂತದ್ದು ಅದು ಮಾತುಕತೆ ಎಲ್ಲ ಮುಗಿದಿದೆ. ಯಾಕೆಂದ್ರೆ ಮುಂದಿನ ವ್ಯವಸ್ಥಿತವಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ನ ತಗೊಳ್ಳುವಂತ ವ್ಯವಸ್ಥೆ ಇದೆ. ಇವೆಲ್ಲ ನಮ್ಮ ಭಾರತ ದೇಶದಲ್ಲಿ ಆಗುವಂತ ವ್ಯವಸ್ಥೆ ಇದೆ ಸರ್. ಇವೆಲ್ಲವೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತದ್ದು ಯಾವುದೇನು ಇಲ್ಲ. ಹಾಗಾದ್ರೆ ಇದ್ರು ಹೊಣೆ ಯಾರು ಹೊತ್ಕೋಬೇಕು ಅಂತ? ನೀವು ಇಬ್ರು ಎರಡೂ ಸರ್ಕಾರಗಳು ಹೊತ್ಕೋಬೇಕು. ಇಲ್ಲ ಸರ್, ಎರಡು ಸರ್ಕಾರ ಒತ್ಕೋಬಂತ ಸಮಸ್ಯೆ ಇಲ್ಲ ಸರ್. ನಾವು ಪಬ್ಲಿಕ್ ಈಗ ಆಗೋಗಿದೆ ಇದನ್ನ. ಈಗ ಆಗುವಂತದ್ದು ಪೆಟ್ರೋಲ್ ಮತ್ತೆ ಡೀಸೆಲ್ ಆಗುವಂತದ್ದು ಎಲ್ಲೇ ಆಗಿರುವಂತದ್ದು, ಇಲ್ಲೇ ಅಮೆರಿಕ ಮತ್ತು ಇಸ್ರೇಲ್ ಆಗುವಂತದ್ದು ಯುದ್ಧದ ಪರಿಣಾಮದಿಂದ ಈ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ್ರಿಂದನೇ ಅದರ ಎಫೆಕ್ಟ್ ಆಲ್ಮೋಸ್ಟ್ ಚೈನ್ ಲಿಂಕ್ ಅಲ್ವಾ ಎಲ್ಲ? ಹೌದೌದು, ಇಡೀ ಹೊರಡಲಾಗಿದೆ. ನಮ್ಮ ಭಾರತಕ್ಕೇನು ಇಲ್ಲ, ನಮ್ಮ ಪಾಂಡಪುರಕ್ಕೇನಾಗಿಲ್ಲ. ಇದನ್ನ ಎಲ್ಲ ನಾವು ಇಡೀ ಹೊರಡಲಾಗಿರುವಂತದ್ದು. ಇದನ್ನ ಇವರು ಎತ್ತಿ ಹಿಡಿಯುವಂತದ್ದು ಏನು ಮೂರ್ಖರ್ತಾನೆ. ಇದನ್ನ ಎತ್ತಿ ಹಿಡಿಯುವಂತದ್ದಲ್ಲ. ಇದನ್ನ ಆ ರೀತಿ ಕಾಣಿದ್ರೆ ನಮ್ಮ ಭಾರತ ದೇಶದ ಪೆಟ್ರೋಲಿನ ಡೀಸೆಲ್ ಮತ್ತೆ ಕಮ್ಮಿ ಆಗಿದೆ ಸರ್. ಎಷ್ಟೋ % ಕಮ್ಮಿ, ಪರವಾಗಿಲ್ಲ ನಮ್ಮಲ್ಲಿ. ಆ ರೀತಿ ಆದ್ರೆ ಶ್ರೀಲಂಕಾ, ಬ್ರೆಜಿಲ್, ಬಾಂಗ್ಲಾದೇಶ, ಇರಾನ್ ಮತ್ತೆ ಅವೆಲ್ಲ 48%, 17%, 23% ಇದೆ ಸರ್ ಇವಾಗ. ಈ ರೀತಿ ಎಲ್ಲ ಹೇಳುವಂತದ್ದು ಏನು ತಪ್ಪು. ಅದನ್ನ ಅವರನ್ನ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು ಬಾರಿ ಇದ್ರಿಂದ ಹೇಳುವಂತದ್ದು ಅವ್ರಿಗೆ ಗೊತ್ತಾಗ್ತಾ ಏನೋ ಗೊತ್ತಿಲ್ವ, ನನ್ಗಂತೂ ಗೊತ್ತಿಲ್ಲ. 60 ವರ್ಷ ಹೇಳಿದ್ರೆ ಹಾಗೆ ಇದೆ ಪೆಟ್ರೋಲ್ ಮತ್ತೆ ಡೀಸೆಲ್. ಜನಸಂಖ್ಯೆ ಆದ್ರ ಮೇಲೆ ಆಗುತ್ತೆ, ಮತ್ತೆ ಬೆಳವಣಿಗೆ ಅಭಿವೃದ್ಧಿ ಆಗ್ತಾ ಇದೆ ಅಲ್ವಾ ಸರ್? ಯೋಚನೆ ಮಾಡ್ಬೇಕಲ್ವಾ? ಅವ್ರ ಫೀಲ್ಡ್ ಹಾಗೆ ಇತ್ತಾ? ನಾನು ಕೇಳುವಂತ ಪ್ರಶ್ನೆ, ಅವ್ರ ಫೀಲ್ಡ್ ಆಗಿದೆ, ಚಿನ್ನ ಬೆಳ್ಳಿಲ್ಲ ಹಾಗೆ ರೇಟ್ ಇಲ್ಲ ಹಾಗೆ ಉಳ್ಕೊಂಡಿದ್ಯಾ? 8 ರೂಪಾಯಿ ಇದೆಯಾ, 5 ರೂಪಾಯಿ ಇದೆಯಾ? ರೇಟ್ ಆಗ್ತಾ ಇಲ್ವಾ? ನಿಜ ನಿಜ ನಿಜ. ಮತ್ತೆ ಜನಸಂಖ್ಯೆ ಆದ್ರ ಮೇಲೆ ರೇಟ್ ಆಗ್ತಾ ಇದೆ ಅಲ್ವಾ? ಎಸ್ ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಅವರೇ, ಇಷ್ಟೊತ್ತು ಮಾತನಾಡಿದ